ಸಿಲಿಕಾನ್ ಸಿಟಿಯ ಹಳೆಯ ಬಸ್ ನಿಲ್ದಾಣ ಇವತ್ತಿನಿಂದ ಹೊಸ ಹೆಸರಿನಿಂದ ಗುರುತಿಸಿಕೊಳ್ತಾ ಇದೆ. ಜನೋಪಕಾರಿಯ ಹೆಸರನ್ನ ಬಸ್ ನಿಲ್ದಾಣಕ್ಕೆ ಇಟ್ಟಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬಸ್ ನಿಲ್ದಾಣ ಮರುನಾಮಕರಣ ಆಗ್ತಾ ಇದ್ದ ಹಾಗೆ ಹಳೆಯ ಇತಿಹಾಸ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದು ಈ ಹಿಂದೆ ಕಲಾಸಿಪಾಳ್ಯ ಬಸ್ ನಿಲ್ದಾಣವಾಗಿತ್ತು. ಇವತ್ತಿನಿಂದ ಇದನ್ನ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಕಲಾಸಿಪಾಳ್ಯ ಬಸ್ ನಿಲ್ದಾಣ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಈ ಜಾಗವನ್ನ ನೀಡಿದ್ದೇ ದೊಡ್ಡಣ್ಣ ಶೆಟ್ಟರು. ಹೀಗಾಗಿ ಗೌರವಾರ್ಥವಾಗಿ ಅವರ ಹೆಸರಿನಲ್ಲೇ ನಾಮಕರಣ ಮಾಡಿದ್ದು ಬಿಎಂಟಿಸಿ ಬಸ್ನಲ್ಲೂ ಹೊಸ ನಾಮಫಲಕ ಅಳವಡಿಕೆ ಮಾಡಲಾಗಿದೆ. ದೊಡ್ಡಣ್ಣ ಶೆಟ್ಟರಿಗೆ ನಮನ ಸಲ್ಲಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಸ್ಗೆ ಹಸಿರು ನಿಶಾನೆಯನ್ನ ತೋರಿದ್ರು. ಹೆಸರನ್ನು ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಇಡಬೇಕು ಅಂತ ಭಾಳ ದಿನಗಳ ಬೇಡಿಕೆ ಆಗಿತ್ತು. ಆಮೇಲೆ ಅದನ್ನು ರೆಪ್ರೆಸೆಂಟೇಷನ್ ಕೊಟ್ಟರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ಟು ಅನುಮೋದನೆ ಕೊಟ್ಟು ಇವತ್ತು ದೊಡ್ಡಣ್ಣ ಶೆಟ್ಟರ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅಂತ ಇದಕ್ಕೆ ಮರುನಾಮಕರಣ ಮಾಡಿದ್ದೀವಿ. ಒಂದು ಬಸ್ ಸ್ಟ್ಯಾಂಡ್ಗೆ ಒಬ್ಬ ವ್ಯಕ್ತಿಯ ಹೆಸರು ಇಡ್ತಾರೆ ಅಂದ್ರೆ ಅವರ ಸಾಧನೆ ಸಾಮಾನ್ಯವಾಗಿರುವುದಿಲ್ಲ. ಹಾಗಿದ್ರೆ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಯಾರು ಅಂತ ನೋಡುವುದಾದ್ರೆ, ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು 1905ರಲ್ಲಿ ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಚಟುವಟಿಕೆಗಳನ್ನ ಆಯೋಜಿಸೋಕೆ ದೊಡ್ಡಣ್ಣ ಸಭಾಂಗಣವನ್ನ ಸ್ಥಾಪನೆ ಮಾಡಿದ್ರು. ಈ ಸಭಾಂಗಣ ನಂತರ ಪ್ಯಾರಾಮೌಂಟ್ ಟಾಕೀಸ್ ಆಗಿ ಪರಿವರ್ತಿಸಲಾಯಿತು. 1974ರಲ್ಲಿ ಇದೇ ಹಾಲ್ನ ಕೆಡವಿ ಅದೇ ಜಾಗದಲ್ಲಿ 1976ರಲ್ಲಿ ಪ್ರದೀಪ್ ಮತ್ತು ಪರಿಮಳ ಥಿಯೇಟರ್ನ ನಿರ್ಮಿಸಲಾಯಿತು. ಇನ್ನು 1906ರಲ್ಲೇ ದೊಡ್ಡಣ್ಣ ಶೆಟ್ಟರು ಬಡ ವಿದ್ಯಾರ್ಥಿಗಳಿಗಾಗಿ ಉಚಿತ ಶಿಕ್ಷಣವನ್ನ ನೀಡೋಕೆ ಶ್ರೀ ಲಕ್ಷ್ಮೀ ನರಸಿಂಹ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಇದಷ್ಟೇ ಅಲ್ಲ, 1910ರಲ್ಲಿ 19ನೇ ಶತಮಾನದಲ್ಲಿ ಸಣ್ಣದಾಗಿದ್ದಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ನವೀಕರಿಸಿದ್ರು. ದೊಡ್ಡಣ್ಣ ಶೆಟ್ಟಿಯವರ ಸಾಮಾಜಿಕ ಸೇವೆಗಳನ್ನ ಗುರುತಿಸಿಯೇ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನೋಪಕಾರಿ ಬಿರುದನ್ನ ಕೊಟ್ಟಿದ್ರು. ಸೂರ್ಯ ಚಂದ್ರ ಇರೋವರೆಗೂ ಕೂಡ ಇದೊಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ತಕ್ಕಂಥ ದಿನ ಇದು. ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಕರ್ನಾಟಕ ಸರ್ಕಾರವು ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ಕಲಾಸಿಪಾಳ್ಯ ಬಸ್ ನಿಲ್ದಾಣ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಕುಲಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ತಮಗೆಲ್ಲರೂ ಕೃತಜ್ಞತೆ ತಿಳಿಸಲು ಬಯಸುತ್ತೇನೆ. ಜನೋಪಕಾರಿಯಾಗಿದ್ದ ದೊಡ್ಡಣ್ಣ ಶೆಟ್ಟರಿಂದ ಇವತ್ತು ಸಾವಿರಾರು ಬಡ ವಿದ್ಯಾರ್ಥಿಗಳು ತಮ್ಮ ಬದುಕು ಭವಿಷ್ಯ ಕಟ್ಕೊಂಡಿದ್ದಾರೆ. ದೊಡ್ಡಣ್ಣ ಶೆಟ್ಟರು ಇಹಲೋಕವನ್ನ ತ್ಯಜಿಸಿ ದಶಕಗಳೇ ಕಳೆದ್ರೂ ಅವರ ಸಮಾಜಮುಖಿ ಪರೋಪಕಾರಿ ಕೆಲಸಗಳು ಇವತ್ತಿಗೂ ಚಾಲ್ತಿಯಲ್ಲಿವೆ. ಹಾಗಾಗಿಯೇ ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಅವರ ಹೆಸರನ್ನ ಇಟ್ಟು ಅವರ ಸೇವೆಯನ್ನ ಸ್ಮರಿಸಲಾಗಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.